ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿರ್ತಕ್ಕಂಥ ದಿನ. 135ನೇ ಜನ್ಮ ದಿನಾಚರಣೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಇಡೀ ಸಮಸ್ತ ನಾಡಿನ ಜನತೆಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಸಮಾನತೆಯಿಂದ ತುಳುಕ್ತಿರ್ತಕ್ಕಂಥ ದೇಶ, ಜಾತೀಯತೆ, ಮೂಢನಂಬಿಕೆ, ಭೇದ ಭಾವ, ಮೇಲು ಕೀಳು ಅನ್ನೋ ರೀತಿಯಲ್ಲಿ ಸಾವಿರಾರು ವರ್ಷಗಳಿಂದ ಏನು ನಲಿತಾ ಇತ್ತು ಭಾರತ ದೇಶ. ಅಂಥದ್ರಲ್ಲಿ ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಈ ದೇಶದಲ್ಲಿ ಜನ್ಮ ತಾಳ್ತಾರೆ. ಜನ್ಮ ತಾಳಿದ ನಂತರ ಅನೇಕ ನೋವುಗಳನ್ನು ಮೇಲ್ಜಾತಿ ವರ್ಗಗಳಿಂದ, ಜಾತಿ ವ್ಯವಸ್ಥೆಯಿಂದ, ವರ್ಣ ವ್ಯವಸ್ಥೆಯಿಂದ ನೊಂದ್ಕೊಂಡು ಅನೇಕ ಕಷ್ಟಗಳನ್ನು ಸಹಿಸಿಕೊಂಡು, ನೋವುಗಳನ್ನು ಸಹಿಸಿಕೊಂಡು, ಇಡೀ ಜಗತ್ತಿನಲ್ಲಿ ಯಾರೂ ಓದಲಾರ್ದಂಥ, ಯಾರೂ ಪಡ್ಕೊಳ್ಳಾರ್ದಂಥ ಶಿಕ್ಷಣವನ್ನು ಪಡ್ಕೊಂಡು ಭಾರತ ದೇಶದ ಒಂದು ಸಮಾನತೆಯ ಸಂವಿಧಾನವನ್ನು ಸರ್ವ ಜನಾಂಗಕ್ಕೂ ಅನ್ವಯವಾಗತಕ್ಕಂಥ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವ ರೀತಿಯಲ್ಲಿ, ಯಾರಿಗೂ ಕೂಡ ತೊಂದರೆ ಆಗದಂಥ ರೀತಿಯಲ್ಲಿ, ಯಾರಿಗೂ ಕೂಡ ಅನ್ಯಾಯ ಆಗಲಾರದಂಥ ರೀತಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನಲ್ಲಿಯೇ ಯಾರೂ ರಚಿಸಿರ್ತಕ್ಕಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನ ಯಾವುದೇ ಜಾತಿಗೆ ಮೇಲೆತ್ತದಾಗಲಿ, ಯಾವುದೇ ಜಾತಿ ಕೆಳಗೆತ್ತದಾಗಲಿ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲ ಜಾತಿಯ ಬಡವರು ಒಂದಾಗಬೇಕು, ಎಲ್ಲ ಜಾತಿಯ ಬಡವರು ನೆಮ್ಮದಿಯ ನಿಟ್ಟುಸಿರು ಬಿಡಬೇಕು, ಎಲ್ಲ ಜಾತಿಯ ಬಡವರು ಏನು ಅನ್ಯೋನ್ಯವಾಗಿ ಬದುಕಬೇಕು, ಎಲ್ರಿಗೂ ನ್ಯಾಯ ಸಿಗಬೇಕು, ಎಲ್ರಿಗೂ ಸಮಾನತೆ ಸಿಗಬೇಕು, ಎಲ್ರಿಗೂ ಶಿಕ್ಷಣದಿಂದ ಏನು ವಂಚಿತರಾಗಿದ್ದಾರೆ ಅವರಿಗೆ ಶಿಕ್ಷಣ ಸಿಗಬೇಕು, ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರು ಆರ್ಥಿಕವಾಗಿ ಮುಂದೆ ಬರಬೇಕು, ಸಾಮಾಜಿಕವಾಗಿ ಏನು ಯಾರು ಹಿಂದುಳಿದಿದ್ದಾರೆ ಅವ್ರು ಸಾಮಾಜಿಕವಾಗಿ ಮುಂದೆ ಬರಬೇಕಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಜೀವನ ಪರ್ಯಂತ ಹಗಲು ರಾತ್ರಿ ಅನ್ನೋದೇ ಶಿಕ್ಷಣ ಪಡೆದು ಒಂದು ನಮ್ಮ ಭಾವೈಕ್ಯದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನ ಬರೆದಿದ್ದರಿಂದ ಇವತ್ತು ಶೋಷಿತ ವರ್ಗಕ್ಕೆ ಒಂದು ಬೆಳಕು ಕೊಟ್ಟಿರ್ತಕ್ಕಂಥ ದಿನ ಇವತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಜನ್ಮ ಕೊಟ್ಟು ಸಂವಿಧಾನವನ್ನು ಬರೆದರು, ಇವತ್ತು ಶೋಷಿತ ವರ್ಗಗಳು ತಲೆ ಎತ್ತಿ ತಿರುಗಾಡ್ತಕ್ಕಂಥ ದಿನ. ಶೋಷಿತ ವರ್ಗಗಳು ಏನು ಸಾವಿರಾರು ವರ್ಷಗಳಿಂದ ಅನ್ಯಾಯಕ್ಕೊಳಪಟ್ಟು, ಸಾವಿರಾರು ವರ್ಷಗಳಿಂದ ನ್ಯಾಯಾನ್ಯ ಕಂಡಿರ್ತಕ್ಕಂಥ ಶೋಷಿತ ವರ್ಗ, ಜಾತಿವಾದಿಗಳು ದಬ್ಬಾಳಿಕೆ ಮಾಡೋದ್ರ ಮುಖಾಂತರ ಜಾತಿವಾದಿಗಳು ಯಾರೂ ಕೂಡ ನಮಗೆ ಗುಡಿಯಲ್ಲಿ ಬಿಡ್ತಿರ್ಲಿಲ್ಲ, ಗುಡಿಯಾಗಿ ಬರಗುಡ್ತಿರ್ಲಿಲ್ಲ, ಹೋಟೆಲ್ದಲ್ಲಿ ಹೊರಗೆ ಕುಡಿಸ್ತಾ ಇದ್ದರು, ಸಮಾನತೆ ಇರಲಿಲ್ಲ. ಅಂಥ ಸಮಾನತೆ ತಂದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳು. ಆ ಕಾರಣಕ್ಕಾಗಿ ಅವರು ನಮ್ಮ ಭಗವಾನ್ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವು ಉಳಿಸಬೇಕು. ಬುದ್ಧ ಬಸವ ಅಂಬೇಡ್ಕರ್ ನಡೆದ ದಾರಿ ನಾವು ಅಂತ ಹೇಳ್ಕೇಸಿ ಸೋತಿಸ ಸಮುದಾಯದವರು ಇವತ್ತಿನ ದಿವಸ ಅತಿ ಸ್ವಯಂದಿಂದ, ಅತಿ ವಿಜೃಂಭಣೆಯಿಂದ, ಅತಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬವನ್ನು ನಾವು ಅದ್ದೂರಿಯಾಗಿ ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಇನ್ನೂ ಸಾಯಂಕಾಲ ತನಕ ರಾತ್ರಿ 1, 2, 3, 4 ಆಗತ್ತನ ಸಾವಿರ ಗಟ್ಟಲೆ, ಲಕ್ಷ ಗಟ್ಟಲೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಬಂದು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಇಂಥ ಸಂತೋಷದ ಏನು ಒಬ್ಬ ಬಾಬಾ ಸಾಹೇಬ್ ಎಲ್ಲರಿಗೂ ನ್ಯಾಯ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಜನ್ಮ ದಿನಾಚರಣೆಯಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರಲ್ಲ, ಎಲ್ರಿಗೂ ಕೂಡ ಕೋಟಿ ಅಭಿನಂದನೆಗಳನ್ನು, ಕೋಟಿ ಶುಭಾಶಯಗಳನ್ನು ಇವತ್ತಿನ ದಿವಸ ನಾವು ಕೋರ್ತಾ ಇದ್ದೀವಿ.